ಸದ್ಯ ಕರ್ತವ್ಯದಲ್ಲಿರುವ ಸೈನಿಕರು ಹಾಗೂ ಮಾಜಿ ಸೈನಿಕರನ್ನು ಸನ್ಮಾನಿಸಿ ಗೌರವಿಸುವ ಮೂಲಕ ಏಕತೆ ಪ್ರದರ್ಶಿಸುವ ಸಲುವಾಗಿ ಕುಷ್ಟಗಿಯಲ್ಲಿ ಸಾಮರಸ್ಯ ಸಂಗಮ ಎಂಬ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ. ಜಾಗತಿಕ ಲಿಂಗಾಯತ ಮಹಾಸಭಾ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ, ಬಸವ ಸಮಿತಿ, ಮುಸ್ಲಿಂ ಸಮುದಾಯದ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ. ಕಾರ್ಯಕ್ರಮ ಆಯೋಜಿಸುವ ಸಂಬಂಧ ಕುಷ್ಟಗಿಯ ಬಸವ ಭವನದಲ್ಲಿ ಮಂಗಳವಾರ ಪೂರ್ವಭಾವಿ ಸಭೆ ಏರ್ಪಡಿಸಲಾಗಿತ್ತು. ಪಟ್ಟಣದ ಬುತ್ತಿಬಸವೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಮೇ 23ರ ಸಂಜೆ 5:30ಕ್ಕೆ ಕಾರ್ಯಕ್ರಮ ನಡೆಯಲಿದೆ. ಉಗ್ರರ ಅಟ್ಟಹಾಸ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಭಾರತೀಯರೆಲ್ಲ ಒಂದೇ ಎಂಬ ಸಂದೇಶ ರವಾನಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಮೂಲಕ ವಿವಿಧ ಜಾತಿ ಧರ್ಮಗಳ ಮನಸ್ಸುಗಳನ್ನು ಬೆಸೆಯುವ ಕಾರ್ಯ ಮಾಡಲಾಗುತ್ತಿದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತರೆಲ್ಲರೂ ಸೇರಿ ದೇಶ ಕಾಯುವ ಸೈನಿಕರಿಗೆ ಗೌರವ ಸಮರ್ಪಣೆ ಮಾಡಬೇಕಿದೆ ಎಂದು ಜಾಗತಿಕ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಟಿ. ಬಸವರಾಜ್, ಬಸವ ಸಮಿತಿ ಅಧ್ಯಕ್ಷ ಎಸ್.ಪಿ. ಬಿಜಕಲ್, ವಕೀಲ ಸಿ.ಎನ್. ಉಪ್ಪಿನ್, ಮುಸ್ಲಿಂ ಸಮುದಾಯದ ಸೈಯದ್ ಮರ್ತುಜಾ ಪೇಂಟರ್, ಡಾಕ್ಟರ್ ಶೇಖ್ ಜವಾದ್ ಹುಸೇನ್ ಇತರರು ತಿಳಿಸಿದರು. ಈ ವೇಳೆ ಪ್ರಮುಖರಾದ ರಾಮನಗೌಡ ಪಾಟೀಲ್, ಜೆ. ಶರಣಪ್ಪ, ಶೇಖರಗೌಡ ಪೊಲೀಸ್ ಪಾಟೀಲ್, ಶಾಮಿದ್ ಸಾಬ್ ಗಂದೆಣ್ಣಿ, ಸೈಯದ್ ಖಾಜಾ ಹುಸೇನ್ ಅತ್ತಾರ್, ಮುಖ್ತಾರ್ ಬಳ್ಳಾರಿ, ತಾಹಿರ್ ಕಪಾಲಿ, ಮುನವ್ವರ್ ಪಾಷಾ, ಅಬ್ದುಲ್ ರಹೀಂ, ಫಾರೂಕ್ ಚೌಧರಿ, ಯೂಸುಫ್ ಮೋದಿ ಇತರರು ಇದ್ದರು. ನಂತರ ಈ ಕಾರ್ಯಕ್ರಮವನ್ನು ಬುತ್ತಿಬಸವೇಶ್ವರ ದೇವಸ್ಥಾನದ ಆವರಣವಾಗಿ ಮಾಡಬೇಕು ಅಂತ ನಿರ್ಣಯಿಸಿದರು. ಅದನ್ನು ಈ ದಿನಾಂಕ 23/5/2025ರಂದು ಸಾಯಂಕಾಲ 5:30 ಗಂಟೆಗೆ ಈ ಕಾರ್ಯಕ್ರಮವನ್ನು ಮಾಡಲು ನನ್ನೆಲ್ಲ ಇವರು ಒಗ್ಗೂಡಿದಾರ. ಆ ಒಂದು ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲ ಹಿರಿಯರು, ಎಲ್ಲ ಯುವ ಘಟಕಗಳು ಸೇರಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲ ಸೂಚಿಸಿ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಆಗುವಂಥ ಒಂದು ನಿಟ್ಟಿನೊಳಗೆ ಸಹಕರಿಸಬೇಕು ಅಂತ ಹೇಳಿ ಎಲ್ಲರಿಗೆ ಮನವಿ ಮಾಡಿಕೊಳ್ತಾರೆ. ಎಲ್ಲರಿಗೂ ಎಲ್ಲ ಹೇಳಿದರು. ಅದರಂತೆ ಎಲ್ಲ ಹಿರಿಯರಿಗೆ, ಎಲ್ಲ ನಮ್ಮ ಬಸವ ಸಮಿತಿಯಾಗಲಿ, ಜಾಗತಿಕ ಲಿಂಗ ಮಹಾಸಭಾ, ಅಖಿಲ ಭಾರತೀಯ ಲಿಂಗ ಮುಸ್ಲಿಂ ಸಮಾಜ ಹಾಗೂ ಇತರ ಸಂಘಟನೆಗಳ ಎಲ್ಲರೂ ಕೂಡಿ ಅದರ ಬಗ್ಗೆ ವಿಚಾರ ಮಾಡಿ ಅವರಿಗೆಲ್ಲ ಒಳ್ಳೆಯ ಕಾರ್ಯಕ್ರಮ ಇದು ಮಾಡಿ ಅನ್ನೋದಕ್ಕೆ ನಮ್ಗೆ ಎಲ್ಲ ರೀತಿಯಿಂದ ಅವರು ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ. ನಾವೆಲ್ಲರೂ ಕೂಡಿ ಇದೊಂದು ಸನ್ಮಾನ ಸಮಾರಂಭ, ಕೃಷಿ ಸೈನಿಕರು, ಮಾಜಿ ಸೈನಿಕರಿಗೆ ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೇವೆ. ಹಾಗೂ ಸಾಮರಸ್ಯ ಸಂಗಮ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದಕ್ಕೆ ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರೂ ಬಂದು ಇದರ ಯಶಸ್ವಿ ಮಾಡಲೆಂದು ನಾವು ಹಾರೈಸುತ್ತೇವೆ. ಈ ತಾಲೂಕಿನ ಸಮಸ್ತ ಬಾಂಧವರಿಗೆ ನಮಸ್ಕಾರಗಳು. ಈಗಾಗಲೇ ನಮ್ಮ ಹಿರಿಯರು ಮಾತಾಡಿದಾಗ ಡಾಕ್ಟರ್ ಬಾಬಾ ಸಾಹೇಬರು ಮಾತಾಡಿದ್ದಾರೆ. ಈಗಾಗಲೇ ಈ ಕಾರ್ಯಕ್ರಮದ ವಿಶೇಷತೆ ಪ್ರೀತಿಯನ್ನು ಹಂಚೋದಾಗಿದೆ. ಈ ಪ್ರೀತಿಯನ್ನು ಹಂಚೋಕ್ಕೆ ಸಾಮರಸ್ಯ ಸಂಗಮ ಕಾರ್ಯಕ್ರಮದಲ್ಲಿ ಬುತ್ತಿಬಸವೇಶ್ವರ ದೇವಸ್ಥಾನದಲ್ಲಿ ಶುಕ್ರವಾರ ದಿವಸ ಸಾಯಂಕಾಲ 5:30 ಗಂಟೆಗೆ ದಯವಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲರ ಹಿರಿಯರ ಪರವಾಗಿ ಈ ತಾಲೂಕಿನ ಸಮಸ್ತ ಜನರಿಗೆ ನಾನು ಆಹ್ವಾನವನ್ನು ನೀಡುತ್ತೇನೆ. ಇದರ ಜೊತೆಗೆ ಈಗ ಆಲ್ರೆಡಿ ಆಶಯ ನುಡಿಗಳು ಸವಿಸ್ತಾರವಾಗಿ ನಮ್ಮ ಯುವಕರು ಮಾತಾಡ್ತಾರೆ. ಆನಂತರ ಮೊನ್ನ ಫಾರೂಕ್ ಅಂತ ಹೇಳಿದಾಸಿ ಯುವಕಲ್ ಅವರು ಕೂಡ ಕನ್ನಡದಲ್ಲೇ ಮಾತಾಡ್ತಾರೆ. ಅವರು ವಚನ ಸಾಹಿತ್ಯಕ್ಕೆ ಅವರು ಪರಿಣಿತಿ ಹೊಂದಾರ. ಅವರು ಕೂಡ ಈ ಹಿಂದಕಾಲೇ ಮದುವೆ ಕನ್ನಡವರು ಮಾಡಿದ ಕಾರ್ಯಕ್ರಮದಲ್ಲಿ ಬಂದು ಸ್ಪೀಚ್ ಮಾಡ್ಯಾರ, ಭಾಷಣ ಮಾಡ್ಯಾರ. ಸೊ ಅವ್ರು ನಾವು ಕರ್ಸಕತ್ತೀವಿ. ಅವರೊಬ್ಬರು ಅನುಕೂಲ ಬದಲಿಸೋರು ಆಶಯ ನುಡಿಗಳು. ಇವರಿಬ್ಬರು ಸವಿಸ್ತಾರವಾಗಿ ಮಾತಾಡ್ತಾರೆ. ಇನ್ನುಳಿದಂತೆ ಶಾಸಕರು, ಮಾಜಿ ಶಾಸಕರು ಇವರೆಲ್ಲ ಕೂಡ ಮಾತಾಡ್ತಾರೆ. ಸಮಾಜದ ಎಲ್ಲ ಹಿರಿಯರು ಕೂಡ ಸುತ್ತಿರ್ತಾರೆ. ಆನಂತರ ಸುಮಾರು ಹೆಚ್ಚು ಕಡಿಮೆ ಏನು ಮಾಜಿ ಶಾಸಕರು, ಮಾಜಿ ಸೈನಿಕರೇನಿದ್ದಾರಲ್ಲ ಅವರಿಗೆ ಭೇಟಿಯಾಗಿ ನಾವೀಗ ಆಲ್ರೆಡಿ ಅವರಿಗೆ ಸನ್ಮಾನ ಸಮಾರಂಭ ಮೊಮೆಂಟು ಕೊಡೋ ಮೂಲಕ ನಮಗೆ ಗೌರವ ಸಲ್ಲಿಸಬೇಕಂತ ಉದ್ದೇಶಿಸಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅವರು ಕೂಡ ನಾವು ಬರ್ತೀವಿ ಅಂತ ಉದ್ದೇಶಿಸಿ ಹೇಳಿದ್ದಾರೆ. ಸುಮಾರು ಹೆಚ್ಚು ಕಡಿಮೆ 40ರಿಂದ 50 ಮಂದಿ ಬರ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ನಾವು ಆ್ಯಕ್ಟಿವ್ನಲ್ಲಿದ್ದೀವಿ. ಅವ್ರನ್ನ ಅಪ್ಪಿಕೊಂಡ್ರೆ ಪ್ರಯತ್ನ ಮಾಡ್ತೀವಿ ಅಂತ ಉದ್ದೇಶಿಸಿ ಹೇಳಿದ್ದಾರೆ. ಆ ನಂತರ ಅವ್ರ ಜೋಡಿ ಅವ್ರಿಗೆಲ್ಲ ಪೂರ ಫೋನ್ ನಂಬರ್ ಎಲ್ಲ ತೊಗೊಂಡು ಅವರು ಕಾರ್ಯಕ್ರಮಕ್ಕೆ ಆಹ್ವಾನಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಎಲ್ಲ ಕಾನೂನಿನ ಸಮಸ್ತ ನಾಗರಿಕರು ಸಹ ಕೈ ಜೋಡಿಸುವ ಮೂಲಕ ಹಾಗೆ ಮಾಧ್ಯಮ ಮಿತ್ರರು ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರಪಡಿಸುವ ಮೂಲಕ ಕೋಮು ಸಾಮರಸ್ಯಕ್ಕೆ ಬುನಾದಿಯಾಗಿ ನಮ್ಮ ತಾಲೂಕು ಮಾದರಿಯಾಗಲಿ ಅಂತ
ತಮ್ಮಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಆ ವಾತಾವರಣ ಈ ಮೂಲಕ ಬಸವ ಸಮಿತಿಯಿಂದ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾದಿಂದ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇನ್ನೂ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಇದ್ದೀನಿ.